ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ತಮ್ಮ ಹೇಮಾಸ್ ಪುಟ್ಟ ಪ್ರಪಂಚಕ್ಕೆ ಸುಸ್ವಾಗತ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನರ್ಸರಿಗೆ ಹೋಗಿದ್ದು ವಿಡಿಯೋನ ನೀವೆಲ್ಲರೂ ನೋಡಿರ್ತೀರ. ನಾನು ಏನೇನು ಗಿಡಗಳನ್ನ ತೊಗೊಂಬಂದೆ ಅಂತೇಳಿ ತೋರಿಸೋದಕ್ಕಾಗಲಿಲ್ಲ, ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋದಲ್ಲಿ ತೋರಿಸ್ಲಿಲ್ಲ. ಹಾಗಾಗಿ ಯಾವ ಯಾವ ಗಿಡಗಳನ್ನ ತೊಗೊಂಡು ಬಂದೆ ಅಂತೇಳಿ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೇವಂತಿ ತೊಗೊಂಡು ಬಂದೆ, ಒಂದು 3-4 ಕಲರು ಸೇವಂತಿ ಹೂ ತೊಗೊಂಡು ಬಂದಿದ್ದೀನಿ. ಪಕ್ಕದಲ್ಲೂ ಕೂಡ ಬ್ರಾಂಚಸ್ ಎಲ್ಲ ಬರ್ತಾ ಇತ್ತು, ಅದನ್ನೆಲ್ಲ ನೋಡಿ ಮತ್ತು ಕಲರ್ ಕೂಡ ಚೆನ್ನಾಗಿತ್ತು. ಹಾಗಾಗಿ ನೋಡಿ ಅಲ್ಲೂ ಒಂದಿದೆ. ಹಾಗಾಗಿ ಸೇವಂತಿ ಗಿಡನ ನಾನು ತೊಗೊಂಡು ಬಂದಿದ್ದೀನಿ. ಕೆಲವೊಂದಕ್ಕೆ 50 ರುಪೀಸ್ನ ಕೊಟ್ಟಿದ್ದೀನಿ, ಕೆಲವೊಂದಕ್ಕೆ 25 ರುಪೀಸ್ನ ಕೊಟ್ಟಿದ್ದೀನಿ. ಹಾಗಾಗಿ ಸೇವಂತಿ ಗಿಡನ ತೊಗೊಂಡು ಬಂದಿದ್ದೀನಿ. ತುಂಬ ಹೆಲ್ದಿಯಾಗಿದೆ ಮತ್ತು ತುಂಬ ಚೆನ್ನಾಗಿದೆ. ಈಗ ನಾನು ತೋರಿಸಿದ್ದು ಅದು ಗಂಧರಾಜ ಅಂತ ಹೇಳಿಬಿಟ್ಟು ತುಂಬಾ ಸ್ಮೆಲ್ ಇರುತ್ತೆ. ಅದು ಒಂದು ತೊಗೊಂಡು ಬಂದೆ. ಹಿಂದೆ ನನ್ನ ಹತ್ರ ಇತ್ತು, ಎಲ್ಲಾದರೂ ಹೋದಾಗ ಗಿಡಗಳನ್ನ ಕೇರ್ ಮಾಡ್ದೇನೆ ಆ ಗಿಡ ಹೋಯಿತು. ಹಾಗಾಗಿ ಈಗ ಮತ್ತೆ ಗುಲಾಬಿ ಗಿಡಗಳು, ಹಾಗೆ ಸ್ವಲ್ಪ ದಾಸವಾಳ ಗಿಡಗಳು ಮತ್ತು ಕೆಲವೊಂದು ಸೇವಂತಿ ಎಲ್ಲನೂ ತೊಗೊಂಡು ಬಂದಿದ್ದೀನಿ. ದಾಸವಾಳ ಗಿಡಗಳು ಮತ್ತು ಎಲ್ಲನೂ ಈ ಸೈಡ್ನಲ್ಲಿ ಇಟ್ಕೊಂಡಿದ್ದೀನಿ. ತುಂಬ ದಾಸವಾಳ ಗಿಡಗಳನ್ನ ತಂದೆ. ದಾಸವಾಳ ಗಿಡಗಳಂತೂ ತುಂಬ ಹೆಲ್ದಿಯಾಗಿದೆ. ಮತ್ತು ಈ ಕಲರಲ್ಲಿ ಒಂದು ಸೇವಂತಿ ಗಿಡನ ತೊಗೊಂಬಂದೆ. ಪಕ್ಕದಲ್ಲೂ ಕೂಡ ಎಲ್ಲ ಬ್ರಾಂಚಸ್ಸು ಮತ್ತು ತುಂಬಾ ಚೆನ್ನಾಗಿ ದೊಡ್ಡದಾಗೂ ಇತ್ತು. ಆ ಕಡ್ಡಿನೂ ಕೂಡ ಕಟ್ ಮಾಡಿ ನೆಟ್ಕೋಬೋದು. ಆ ಕಾರಣಕ್ಕೋಸ್ಕರ ಸೇವಂತಿ ಅದೊಂದು ಕಲರ್ ನನ್ನ ಹತ್ರ ಇರಲಿಲ್ಲ ಅಂತ ತೊಗೊಂಬಂದೆ. ತೊಗೊಂಡು ಬರಬೇಕಾದ್ರೆ ಕಾರಲ್ಲಿ ಇಟ್ಟಾಗ ಆ ರೀತಿಯಾಗಿ ಮಡ್ಕೊಂಡು ಎಲ್ಲ ಕಟ್ಟಾಗಿ ಹೋಗಿದೆ, ತುದಿನೇ ಕಟ್ಟಾಗಿಬಿಟ್ಟಿತ್ತು. ತೊಂದರೆ ಇಲ್ಲ, ಏನೂ ಆಗಲ್ಲ, ಗಿಡ ಹೆಲ್ದಿಯಾಗಿರೋದ್ರಿಂದ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಅದೇ. ಅಂದರೆ ಮೊಗ್ಗು ಯಾವ ಕಲರ್ ಅಂತ ಗೊತ್ತಿರಲಿಲ್ವಲ್ಲ, ಹಾಗಾಗಿ ಕಲರ್ ಯಾವುದು ಅಂತ ತಿಳ್ಕೊಳ್ಳೋ ಅಷ್ಟರೊಳಗಡೆ ಅದು ಮೊಗ್ಗು ಕಟ್ಟಾಗಿರೋದ್ರಿಂದ ಅದೊಂದು ಸ್ವಲ್ಪ ಬೇಜಾರಾಯಿತು ಅಷ್ಟೇ. ಇದು ದಾಸವಾಳ ಡಿಫ್ರೆಂಟ್ ಆಗಿದೆ, ಡಬಲ್ ಕಲರ್ ಬರುತ್ತೆ ಮತ್ತು ಡಬಲ್ ಶೇಡ್ ಕೂಡ ಇದೆ. ತುಂಬ ಇಷ್ಟ ಆಯಿತು, ಅದೊಂದು ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಬಂದೆ. ನನ್ನ ಹತ್ರ ಜಾಸ್ತಿ ಡಬಲ್ ಪೆಟಲ್ ದಾಸವಾಳಗಳು ಇಲ್ಲ, ಕಡಿಮೆ ಇದೆ. ದಾಸವಾಳ ಗಿಡಗಳು ಡಬಲ್ ಪೆಟಲ್ನ ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ ಈಗ. ಹಾಗೆ ಇವತ್ತು ಪೂಜೆಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಮರ್ಗ ಎಲ್ಲ ಸ್ವಲ್ಪ ಉದ್ದುದ್ದ ದೊಡ್ಡದಾಗಿ ಬೆಳೀತಾ ಇತ್ತು. ಅಲ್ಲಲ್ಲೇ ಕಟ್ ಮಾಡ್ತಾ ಇದ್ರೇ ಬ್ರಾಂಚಸ್ಗಳು ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಮರ್ಗನ ಕಟ್ ಮಾಡಿ ಫೋಟೋಗೆ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಮರ್ಗ ಮತ್ತು ಪನ್ನೀರ್ ಎಲೆ ಎರಡನ್ನೂ ಕಟ್ ಮಾಡ್ಕೊತಾ ಇದ್ದೆ. ಅವಾಗ ಈ ಥರ ಕಟ್ ಮಾಡ್ಕೊತಾ ಇದ್ದರೆ ಬ್ರಾಂಚಸ್ ಕೂಡ ಬೆಳೆಯುತ್ತೆ ಮತ್ತು ಸುಮ್ಮನೆ ಕಡ್ಡಿ ಥರ ಉದ್ದ ಹೋಗೋದಿಲ್ಲ. ಇದು ಒಂದೂ ಕೂಡ ಒಂದು ಟಿಪ್ಸ್ ಅಂತ ತಿಳ್ಕೊಳ್ಳಿ. ಅವಾಗ ಕಟ್ ಮಾಡ್ತಾ ಇದ್ರೇ ಅದು ಬ್ರಾಂಚಸ್ಗಳು ಜಾಸ್ತಿ ಬರುತ್ತೆ ಮತ್ತು ಗಿಡಗಳು ಕೂಡ ಹೆಲ್ದಿಯಾಗಿರುತ್ತೆ. ಪನ್ನೀರ್ ಎಲೆನೂ ಕೂಡ ಎಲೆನ ಕಟ್ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಕೂಡ ಕಡ್ಡಿ ಥರ ಹೋಗ್ತಾ ಇರುತ್ತೆ ಮತ್ತು ಕೆಳಭಾಗದಲ್ಲಿ ಇರ್ತಕ್ಕಂಥ ಎಲೆಗಳೆಲ್ಲ ಒಣಗಿ ಹೋಗ್ತಾ ಇರುತ್ತೆ. ಪನ್ನೀರ್ ಎಲೆ ಎಲ್ಲ ತೊಗೊಂಡು ನಾನು ಆಲ್ರೆಡಿ ಸಾಂಬ್ರಾಣಿ ಮಾಡೋ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತ ಅಂದರೆ ಈಗ ಹೊಸದಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಇದ್ದರು ಅಂದರೆ ಆ ವಿಡಿಯೋನ ಕೂಡ ನೋಡ್ಬೋದು. ಆ ಪನ್ನೀರ್ ಎಲೆದೇ ಒಂದು ಬ್ರಾಂಚಸ್ನ ಕಟ್ ಮಾಡಿ ಇವಾಗ ಬೇರೆ ಪಾಟಿಗೆ ಕೂಡ ಹಾಕಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಉದ್ದ ಹೋಗಿತ್ತು ಅಂತೇಳಿ ಕೆಳಗಡೆ ಇರ್ತಕ್ಕಂಥ ಎಲೆನ ವೇಸ್ಟ್ ಆಗುತ್ತಲ್ವ, ಒಣಗಿ ಹೋಗೋದಕ್ಕಿಂತ ಅದನ್ನು ಕಟ್ ಮಾಡಿಕೊಂಡು ಹಾರ ಥರ ಮಾಡಿ ದೇವರಿಗೆ ಹಾಕೋಣ ಅಂತೇಳಿ ಹೋಗ್ತಾ ಇದ್ದೆ. ಮತ್ತು ಹಿಂದಿನ ದಿನ ನಾನು ಸ್ವಲ್ಪ ಇರಲಿಲ್ಲ, ಹಸ್ಬೆಂಡು ಹೂವನ್ನು ಬಿಡಿಸ್ಕೊಂಡೇ ಇಲ್ಲ. ಆ ಟ್ರಿಪ್ಪಿಗೆ ಅಂತ ಹೋಗಿದ್ದೆ, ಬರೋ ಅಷ್ಟರೊಳಗಡೆ ಅರ್ಲಿ ಮಾರ್ನಿಂಗೇ ಹೋಗಿದ್ರಿಂದ ಹೂವನ್ನ ಬಿಡಿಸಿರಲಿಲ್ಲ. ಇರೋ ಹೂವನಲ್ಲೇ ನಾನು ಪೂಜೆ ಎಲ್ಲ ಮುಗಿಸಿ ಹೋಗಿದೆ. ಹಾಗಾಗಿ ಆ ಹೂವು ಎಲ್ಲ ನೋಡಿ ಅಲ್ಲೇ ಒಣಗೋಗಿದೆ. ಮಾರನೇ ದಿನ ಆದ್ರೂ ಎಲ್ಲ ಅಲ್ಲೇ ಎಷ್ಟಿದೆ ಅಂತೇಳಿ ತೋರಿಸ್ತಾ ಇದೆ ನಿಮಗೆ. ಮತ್ತು ಇದಂತೂ ಬಟನ್ ರೋಸು ತುಂಬಾ ಬಿಡುತ್ತೆ, ನೋಡೋದಕ್ಕೆ ನೋಡಿ ಎಷ್ಟು ಸಣ್ಣ ಕಡ್ಡಿ ಥರ ಇದೆ. ಬ್ರಾಂಚಲ್ಲೇ ಹೂಗಳನ್ನ ಬಿಡ್ತಾ ಇರುತ್ತೆ ಮತ್ತು ಕಲ್ಲರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದು ಕೂಡ ಶಂಖಪುಷ್ಪ ಡಬಲ್ ಪೆಟಲ್ದು, ಆಲ್ರೆಡಿ ವಿಡಿಯೋದಲ್ಲಿ ನೀವು ನೋಡಿರ್ತೀರ. ಇದಕ್ಕೆ ತುಂಬ ಬಿಸಿಲು ಬೇಕು. ನಮ್ಮ ಮನೆಗೆ ಸ್ವಲ್ಪ ಬಿಸಿಲು ಕಡಿಮೆ, ಕಾಂಪೌಂಡ್ ಒಳಗಡೆ ಇಟ್ಕೊಂಡಿದ್ದೀನಿ. ಮಾರ್ನಿಂಗ್ ಬಿಸಿಲು ಏನು ಬರುತ್ತೆ ಅದು ಮಾತ್ರ ಬರುತ್ತೆ. ಅದು ಸ್ವಲ್ಪ ಬಿಸಿಲು ಜಾಸ್ತಿ ಇದ್ದರೆ ಗಿಡ ಚೆನ್ನಾಗಿರುತ್ತೆ, ಆದರೆ ಎಲ್ಲ ಸ್ವಲ್ಪ ಬೆಳ್ಳಗೆ ಆಗಿಬಿಟ್ಟಿರುತ್ತೆ. ಮತ್ತೆ ವೈಟ್ ಬಂದಾಗ ರೋಗಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಅದು ರೋಗ ಥರನೇ, ಫಂಗಸ್ ಥರ ಎಷ್ಟೇ ಔಷಧಿ ಹೊಡೆದ್ರು ಏನೇ ಮಾಡಿದ್ರು ಮತ್ತೆ ಬರ್ತಾ ಇರುತ್ತೆ. ಮತ್ತು ಪಕ್ಕದಲ್ಲಿರುವ ಗಿಡಗಳಿಗೂ ಕೂಡ ಹರಡುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ಅದನ್ನು ಪ್ರೂನಿಂಗ್ನ ಮಾಡ್ತಾನೆ ಇರ್ತೀನಿ ನಾನು. ಮತ್ತು ಆ ಥರ ಆಗಿರ್ತಕ್ಕಂಥ ಎಲೆಗಳೆಲ್ಲನೂ ಕೂಡ
ತೆಕ್ಕೊತಾ ಇರ್ತೀನಿ. ಗಾರ್ಡನ್ ಮಾಡಬೇಕು ಅಂತ ಹೊರಟಾಗ ಇದನ್ನು ಎಲ್ಲನೂ ಕೂಡ ಗಮನಿಸ್ಕೋಬೇಕು. ಯಾವ ಹಣ್ಣು ಬಿಡಲ್ಲ, ನಾಲ್ಕು ಕಿತ್ತಿ ತಾನು ತಿನ್ನಲ್ಲ, ನಮಗೂ ತಿನ್ನಕ್ಕೆ ಬಿಡಲ್ಲ. ಹೀಗೆ ಕಿತ್ತಿ ಕಿತ್ತಿ ಎಸ್ಬಿಟ್ಟು ಹೋಗೋದು. ನಡೀಪ ತೂ ಅದೆಲ್ಲ ಇದು ಮಾಡಬಾರ್ದು, ಬರವಾ ಬಾ ಈ ಕಡೆ ಬಾ. ಆವಾಗ ಇನ್ನೂ ಈ ಹೂವು ಹರಳಿಲಿಲ್ಲ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಹರಳಿದೆ ಅಂಥೇಳಿ. ಕಲರು ಕೂಡ ಡಿಫ್ರೆಂಟ್ ಆಗಿದೆ, ಡಬಲ್ ಶೇಡ್ ಬರುತ್ತೆ, ತ್ರಿಬಲ್ ಶೇಡ್ ಥರ ಅನಿಸುತ್ತೆ. ಮೆರೂನು ಮತ್ತು ಲೈಟ್ ಒಂಥರ ಬೂದಿ ಬಣ್ಣ ಮತ್ತು ಪಿಂಕ್ ಕಲರಲ್ಲಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಗೋಯಿತು. ಮತ್ತು ಇದು ಮಾರನೇ ದಿನ ಇನ್ನೊಂದು ಮೊಗ್ಗಿತ್ತಲ್ಲ, ಅದು ಕೂಡ ಹರಳಿದೆ. ನೋಡೋದಕ್ಕೇ ತುಂಬ ಖುಷಿ ಆಗ್ತಾಯಿತ್ತು. ಸಾಧ್ಯವಾದಷ್ಟು ಡಬಲ್ ಪೆಟಲ್ ದಾಸವಾಳಗಳನ್ನ ಕಲೆಕ್ಟ್ ಮಾಡ್ಕೋಬೇಕಪ್ಪ ಅನ್ನೋಷ್ಟು ಖುಷಿ ಆಗಿಬಿಡ್ತು. ಮತ್ತು ಹಾಗೆ ಹೊಸದಾಗಿ ತಂದಿರತಕ್ಕಂಥ ದಾಸವಾಳದಲ್ಲಿ ರೆಡ್ ಕಲರ್ ಕೂಡ ಹರಳಿತ್ತು. ಹಾಗೆಯೇ ಸ್ವಲ್ಪ ವರ್ಮಿ ಕಾಂಪೋಸ್ಟ್ ಬೇಕಿತ್ತು, ಹಾಗೆ ವರ್ಮಿ ಕಾಂಪೋಸ್ಟನ್ನು ಕೂಡ ತೊಗೊಂಡು ಬಂದಿದೆ. ಆಲ್ಮೋಸ್ಟ್ ನಾನು ಹಸುವಿನ ಗೊಬ್ಬರ ಅಥವಾ ಕುರಿ ಗೊಬ್ಬರನೇ ಯೂಸ್ ಮಾಡ್ತೀನಿ, ಆದರೆ ಫಸ್ಟ್ ಟೈಮು ವರ್ಮಿ ಕಾಂಪೋಸ್ಟನ್ನು ಕೂಡ ತೊಗೊಂಡು ಬಂದಿದ್ದೀನಿ. ನೋಡೋಣ, ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ಆಲ್ ಅಂತ ಕೇಳುತ್ತೆ. ಆಲ್ ಅಂತ ಕೊಟ್ಟರೆ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಫಸ್ಟ್ ನೀವೇ ನನ್ನ ವಿಡಿಯೋಗಳನ್ನ ನೋಡ್ಬೋದು. ಹಾಗೆಯೇ ವಿಡಿಯೋನ ಪೂರ್ತಿಯಾಗಿ ನೋಡಿ, ವಿಡಿಯೋ ನೋಡಿದಾದ್ಮೇಲೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಹೈಪ್ ಅಂತ ಇರುತ್ತೆ, ಹೈಪ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.